ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಹೆಲ್ಪ್ಫುಲ್ ಟಿಪ್ಸ್ ವಿಡಿಯೋದಲ್ಲಿ ನಿಮಗೆ ಪವರ್ ಪಾಯಿಂಟಲ್ಲಿ ಮ್ಯಾಪ್ಸನ್ನು ಹೇಗೆ ಇನ್ಸರ್ಟ್ ಮಾಡಬೇಕು ಅಂತ ನಿಮಗೆ ಕಲಿಸ್ಕೊಡ್ತೀನಿ. ಇಲ್ಲೊಂದು ಸ್ಲೈಡ್ ಹೋಗೋಣ. ಇಲ್ಲಿ ನಾನು ಮ್ಯಾಪ್ ಇನ್ಸರ್ಟ್ ಮಾಡಬೇಕು ಅಂದರೆ ಇಲ್ಲಿ ಇನ್ಸರ್ಟ್ ಟ್ಯಾಬಲ್ಲಿ ಚಾರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ನನಗಿಲ್ಲಿ ಈ ಮ್ಯಾಪ್ ಅಂತ ಬರುತ್ತೆ. ಇಲ್ಲ ಮ್ಯಾಪ್ ಅಂತ ನಾನು ಕ್ಲಿಕ್ ಮಾಡಿದ್ರೆ ನನಗೆ ಈ ಮ್ಯಾಪ್ ಇನ್ಸರ್ಟ್ ಮಾಡೋಕ್ಕೆ ಒಂದು ಆಪ್ಷನ್ ಬರುತ್ತೆ. ನಾನು ಇನ್ಸರ್ಟ್ ಅಂತ ಕೊಟ್ಟರೆ ಆ ಮ್ಯಾಪಲ್ಲಿ ಇನ್ಸರ್ಟ್ ಆಗುತ್ತೆ. ಈ ಇನ್ಸರ್ಟ್ ಆಗಿರೋ ಮ್ಯಾಪ್ಗೆ ಎಲ್ಲ ಒಂದಷ್ಟು ಕಂಟ್ರೀಸ್ ಒಂದು ಲಿಸ್ಟ್ ಇರುತ್ತೆ ಟೇಬಲಲ್ಲಿ. ನನಗೆ ಯಾವ ಕಂಟ್ರಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಎಲ್ಲ ಕಂಟ್ರಿನೂ ನಾನು ಹಾಗೆ ಉಳಿಸ್ಕೋಬೋದು. ಫಾರ್ ಎಕ್ಸಾಂಪಲ್ ನನಗಿಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಷ್ಟೇ ಬೇಕು. ನಾನು ಬಾಕಿ ಎಲ್ಲ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿದ್ರೆ ನಂಗೆ ಬರೀ ಯುನೈಟೆಡ್ ಸ್ಟೇಟ್ಸ್ ಮಾತ್ರ ಬರುತ್ತೆ. ನನಗೆ ಬರೀ ಇಂಡಿಯಾ ಬೇಕಂದ್ರೆ ಇಂಡಿಯಾ ಅಂತ ಕೊಟ್ಟರೆ ಇಲ್ಲಿ ಇಂಡಿಯಾ ಮ್ಯಾಪ್ ಬರುತ್ತೆ. ಇವಾಗ ಯುನೈಟೆಡ್ ಸ್ಟೇಟ್ಸಲ್ಲಿ ಕೆಲವೊಂದು ಸ್ಟೇಟ್ಸ್ ಮಾತ್ರ ನನಗೆ ಇಲ್ಲಿ ಪ್ಲಾಟ್ ಆಗಬೇಕು ಅಂದರೆ ನಾನೇನು ಮಾಡ್ತೀನಿ, ಫ್ಲೋರಿಡಾ ಅಂತ ಕೊಡೋಣ. ನೋಡಿ, ಅದೊಂದು ಸ್ಟೇಟ್ ಮಾತ್ರ ಬರುತ್ತೆ. ನ್ಯೂಯಾರ್ಕ್ ಅಂತ ಕೊಡ್ತೀನಿ. ಇಲ್ಲಿ ಇವಾಗ ನ್ಯೂಯಾರ್ಕ್ ಮತ್ತು ಫ್ಲೋರಿಡಾ ಎರಡು ಹೈಲೈಟ್ ಆಗುತ್ತೆ. ಟೆಕ್ಸಾಸ್ ಅದಕ್ಕೊಂದು ವ್ಯಾಲ್ಯೂ ಕೊಟ್ಟರೆ ಅದರಲ್ಲಿ ಕಲರ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಕ್ಯಾಲಿಫೋರ್ನಿಯಾ ನೋಡಿ, ಈ ಥರ ಸ್ಟೇಟ್ಸ್ ಕೊಡ್ತಾ ಹೋದರೆ ಇಲ್ಲಿ ನನಗೆ ಇಲ್ಲಿ ಮ್ಯಾಪ್ ಪ್ಲಾಟ್ ಆಗ್ತಾ ಹೋಗುತ್ತೆ. ಈಗ ಇಂಡಿಯನ್ ಸ್ಟೇಟ್ಸೇ ನಾನು ಕೊಡಬೇಕು ಅಂದರೆ ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಕರ್ನಾಟಕ ಅಂತ ಕೊಡ್ತೀನಿ. ಮತ್ತು ಮಹಾರಾಷ್ಟ್ರ ನೋಡಿ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡು ಹೈಲೈಟ್ ಆಯಿತು. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಕೇರಳ ಕೊಡ್ತೀನಿ. ನೋಡಿ, ಕೇರಳ ಹೈಲೈಟ್ ಆಯಿತು. ಈಗ ತಮಿಳ್ನಾಡು ಬೇಕಂದರೆ ತಮಿಳ್ನಾಡು ಅಂತ ಕೊಡ್ತೀನಿ. ಇಲ್ಲಿ ತಮಿಳ್ನಾಡು ಕೂಡ ಹೈಲೈಟ್ ಆಯಿತು. ನಾನು ಇಲ್ಲಿ ಏನೇ ಕೊಟ್ರು ಸ್ಪೆಲ್ಲಿಂಗ್ಸ್ ಕರೆಕ್ಟ್ ಆಗಿರಬೇಕು. ಇವಾಗ ನೋಡಿ, ಆಂಧ್ರ ಪ್ರದೇಶ ಅಂತ ಕೊಡ್ತೀನಿ. ಇವಾಗ ಒನ್ ಅಂತ ಕೊಟ್ಟರೆ ಇಲ್ಲಿ ಹೈಲೈಟ್ ಆಗಲ್ಲ, ಯಾಕಂದ್ರೆ ಈ ಸ್ಪೆಲ್ಲಿಂಗ್ ಏನಿದೆ ಸ್ಟೇಟ್ಸ್ದು ಇಲ್ಲಿ ಮ್ಯಾಚ್ ಆಗ್ತಿಲ್ಲ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಆಂಧ್ರ ಪ್ರದೇಶ ಇಲ್ಲಿ ಹೆಚ್ಚು ತೆಗೆದುಬಿಡ್ತೀನಿ. ಇವಾಗ ಇದರಲ್ಲಿ ಪ್ಲಾಟ್ ಆಗುತ್ತೆ. ಸೊ ಈ ರೀತಿ ನನಗೆ ಯಾವ್ದಾದ್ರು ಸ್ಟೇಟ್ಸ್ ಇದ್ರೆ ಇಲ್ಲಿ ಕೊಡ್ತಾ ನಾನು ಇಲ್ಲಿ ಇದನ್ನ ಹೈಲೈಟ್ ಮಾಡ್ಬೋದು. ಸೊ ಅವು ನನಗೆ ಈ ರೀತಿ ಬರುತ್ತೆ ಮ್ಯಾಪ್. ಸೊ ಈ ರೀತಿ ನಾನು ಸ್ಲೈಡ್ಸ್ ಅಂದ್ರೆ ಪವರ್ ಪಾಯಿಂಟ್ ಸ್ಲೈಡ್ಸ್ ಅಲ್ಲಿ ಮ್ಯಾಪ್ ಅನ್ನ ಇನ್ಸರ್ಟ್ ಮಾಡ್ಬೋದು. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.